ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಪ್ರಕಟಣೆ 2ನೇ ಅಧ್ಯಾಯ 9ನೇ ವಚನದಿಂದ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ದಿನ ನಮ್ಮ ರಕ್ಷಕನೂ ಒಡೆಯನಾದ ಯೇಸು ಕ್ರಿಸ್ತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ ಎಂದು. ಆಮೆನ್. ಪ್ರಿಯ ದೇವ ಜನರೇ, ಆತನು ಈ ದಿನವೂ ಹೇಳಿದ ವಾಕ್ಯವನ್ನು ನಿಮ್ಮ ಹೃದಯದೊಳಗೆ ಬರೆದುಕೊಂಡಿರ್ರಿ. ಏಕೆಂದರೆ ಆತನು ನಿನ್ನ ಸಂಕಟವು, ನಿನ್ನ ಸಾಲವು, ನಿನ್ನ ಬಡತನವು, ನಿನ್ನ ಕಣ್ಣೀರು ನನಗೆ ಮುಟ್ಟಿದೆ ಎಂದು ಈ ದಿನ ನುಡಿದಿದ್ದಾನೆ. ಆಮೆನ್. ಪ್ರಿಯ ಸಹೋದರನೇ, ಈ ಲೋಕದ ದೃಷ್ಟಿಯಲ್ಲಿ ನೀನು ಬಡವನಾಗಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನೀನು ಐಶ್ವರ್ಯವಂತನೇ ಎಂದು ಮರೆಯಬೇಡ. ಏಕೆಂದರೆ ನಿನ್ನಲ್ಲಿ ಭಯಭಕ್ತಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತನ ಮೇಲೆ ನಂಬಿಕೆ ಇದೆ. ಭಯಪಡಬೇಡ. ಪ್ರಿಯ ಸಹೋದರಿಯೇ, ನೀನು ಕಣ್ಣೀರು ಸುರಿಸಬೇಡ. ಏಕೆಂದರೆ ದೇವರು ನಿನ್ನ ಕಣ್ಣೀರು ಎಣಿಸುತ್ತಾನೆ. ಪ್ರತಿಯೊಂದು ಕಣ್ಣೀರಿಗೂ ಆತನು ಉತ್ತರ ಕೊಡುತ್ತಾನೆ. ಹಣ ಐಶ್ವರ್ಯವು ನಿಜವಾದ ಸಂಪತ್ತೂ ಅಲ್ಲ, ದೇವರ ಕೃಪೆಯೇ ಶಾಶ್ವತವಾದ ಸಂಪತ್ತು ಎಂದು ನೀನು ಮರೆಯಬೇಡ. ಆಮೆನ್. ಪ್ರಿಯ ದೇವ ಜನರೇ, 2ನೇ ಕೊರಿಂಥ 8ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವುದಾದರೆ, ಅಲ್ಲಿ ಪೌಲನು ಈಗನ್ನುತ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆಮೆನ್. ಪ್ರಿಯ ದೇವ ಜನರೇ, ಮತ್ತೊಮ್ಮೆ ಅದೇ 2ನೇ ಕೊರಿಂಥ 6ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡುವುದಾದರೆ, ಅಲ್ಲಿಯೂ ಹೀಗಿದೆ, ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು, ಏನು ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರಾಗಿದ್ದೇವೆ. ಆಮೆನ್. ಪ್ರಿಯ ದೇವ ಜನರೇ, ಈ ಲೋಕವು ನಿಮ್ಮನ್ನು ತಿರಸ್ಕರಿಸಿರಬಹುದು, ಆದರೆ ಇದೇ ಲೋಕದಲ್ಲಿ ಇರುವ ನಮ್ಮ ತಂದೆಯಾದ ಯೇಸು ಕ್ರಿಸ್ತನು ನಿಮ್ಮನ್ನು ಸ್ವೀಕರಿಸುತ್ತಾನೆ. ನಿಮಗೆ ಅನೇಕ ರೋಗ ಬಂದರೂ, ಅದು ಎಷ್ಟೇ ಸಾಲ ಹೊತ್ತುಕೊಂಡಿದ್ದರೂ ದೇವರ ಸನ್ನಿಧಾನವೇ ನಿಮ್ಮ ಬಲವಾಗಿದೆ. ಭಯಪಡಬೇಡಿರಿ. ಪ್ರಿಯ ದೇವ ಜನರೇ, ಈ ಸಂಕಟಗಳು ನಿಮ್ಮನ್ನು ಕುಗ್ಗಿಸಲೂ ಅಲ್ಲ, ನಿಮ್ಮನ್ನು ಶುದ್ಧಿಗೊಳಿಸಲು ದೇವರು ಬಳಸುವ ಒಂದು ಅವಕಾಶ. ಆದ್ದರಿಂದ ಧೈರ್ಯವಾಗಿರಿ. ಕರ್ತನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಆತನು ನಿಮ್ಮನ್ನು ಐಶ್ವರ್ಯವಂತರಾಗೇ ಮಾಡುವನು. ಆಮೆನ್. ದೇವರ ಕೃಪೆಯು ಸದಾ ಕಾಲವು ನಮ್ಮ ಮೇಲೆ ಇರಲಿ. ಆಮೆನ್.